ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಭರ್ತೃಹರಿಯ ಶತಕತ್ರಯ ಎಂಬ ಒಂದು ಗ್ರಂಥದಿಂದ ಒಂದು ಶ್ಲೋಕದ ಬಗ್ಗೆ ವಿವರಣೆಯನ್ನು ನೀಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಭರ್ತೃಹರಿಯ ಶತಕತ್ರಯ, ಅದರಲ್ಲಿ ಶತಕ ಅಂದರೆ 100, ತ್ರಯ ಅಂದರೆ 300 ಶ್ಲೋಕಗಳನ್ನು ಹೊಂದಿರುವಂಥ ಈ ಒಂದು ಭರ್ತೃಹರಿಯ ಶತಕತ್ರಯದಲ್ಲಿ 3 ಶತಕಗಳನ್ನು ಹೊಂದಿರುವಂಥದ್ದು. ಮೊದಲನೇದ್ದು ನೀತಿ ಶತಕ, ಎರಡನೇದ್ದು ಶೃಂಗಾರ ಶತಕ, ಮೂರನೇದ್ದು ವೈರಾಗ್ಯ ಶತಕ. ಈ 3 ಶತಕಗಳಲ್ಲಿ ಒಂದು ಶತಕದಲ್ಲಿ 100 ಶ್ಲೋಕಗಳು, 3 ಶತಕದಲ್ಲಿ 300 ಶ್ಲೋಕಗಳನ್ನು ಹೊಂದಿರುವಂಥ ಈ ಗ್ರಂಥ ಭರ್ತೃಹರಿಯ ಮುಖಾಂತರ ರಚನೆ ಆಗಿರುವಂಥ ಈ ಗ್ರಂಥ. ಇದರಲ್ಲಿ ಪ್ರಪ್ರಥಮವಾಗಿ ಬರುವಂಥ ನೀತಿ ಶತಕದಲ್ಲಿ 10 ಪದ್ಧತಿಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ ಮೊದಲಿಗೆ ಬರುವಂಥ ಮೂರ್ಖ ಪದ್ಧತಿ, ಎರಡನೇದ್ದು ವಿದ್ವತ್ ಪದ್ಧತಿ, ಮೂರನೇದ್ದು ಮಾನಸೌರ್ಯ ಪದ್ಧತಿ, ನಾಲ್ಕನೇದ್ದು ಅರ್ಥ ಪದ್ಧತಿ, ಐದನೇದ್ದು ದುರ್ಜನ ಪದ್ಧತಿ, ಆರನೇದು ಸುಜನ ಪದ್ಧತಿ, ಪರೋಪಕಾರ ಪದ್ಧತಿ, ಧೈರ್ಯ ಪದ್ಧತಿ, ದೈವ ಪದ್ಧತಿ, ಕರ್ಮ ಪದ್ಧತಿ. ಹೀಗೆ ನೀತಿ ಶತಕದಲ್ಲಿ ಬರುವಂಥ 10 ಪದ್ಧತಿಗಳಲ್ಲಿ ಮೊದಲಿಗೆ ಬರುವಂಥದ್ದು ಮೂರ್ಖ ಪದ್ಧತಿ. ಆ ಮೂರ್ಖ ಪದ್ಧತಿಯಲ್ಲಿ ಮೂರ್ಖರು ಯಾವ ರೀತಿಯಾಗಿ ಅವರ ಬುದ್ಧಿಯನ್ನು ಹೊಂದಿರುತ್ತಾರೆ ಮತ್ತು ಅವರ ಮನಸ್ಸು ಯಾವ ರೀತಿಯಾಗಿರುತ್ತದೆ, ಅವರ ಕಾರ್ಯಗಳು ಯಾವ ರೀತಿಯಾಗಿರುತ್ತವೆ ಅಂತ ಈ ಒಂದು ನೀತಿ ಶತಕದಲ್ಲಿ ಬರುವಂಥ ಮೂರ್ಖ ಪದ್ಧತಿಯಲ್ಲೂ ವಿವರಿಸಲಾಗಿದೆ. ಆ ಒಂದು ಮೂರ್ಖ ಪದ್ಧತಿಯಲ್ಲಿನ ಒಂದು ಶ್ಲೋಕವನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಮೂರ್ಖ ಪದ್ಧತಿಯಲ್ಲಿ ಬರುವಂಥ 3ನೇ ಶ್ಲೋಕ ಇದು. ಪ್ರಸಹ್ಯಾಮಣಿಮುದ್ಧರೇನ್ ಮಕರ ವಕ್ತ್ರ ದಂಷ್ಟ್ರಾಂತರಾತ್ ಸಮುದ್ರಮಪಿ ಸಂತರೇಚ್ಚಲದೂರ್ಮಿ ಮಾಲಾಕುಲಂ ಭುಜಂಗಮಪಿ ಕೋಪಿತಂ ಶಿರಸಿ ಪುಷ್ಪವದ್ಧಾರಯೇತ್ ನತು ಪ್ರತಿನಿವಿಷ್ಠ ಮೂರ್ಖ ಜನಚಿತ್ತಮಾರಾಧಯೇತ್. ಅಂದರೆ ಪ್ರಸಹ್ಯ ಮಣಿಮುದ್ಧರೇತ್, ಮಕರ ವಕ್ತ್ರ ದಂಶಾಂತರಾತ್. ಒಂದು ಮಕರ ಅಂದರೆ ಮೊಸಳೆ, ಪ್ರಸಹ್ಯ ಮಣಿಂ ಉದ್ದರೇತ್. ಒಂದು ಮಕರದ ಬಾಯಿಯೊಳಗಿನ ಹಲ್ಲಿನ ಮಧ್ಯದಲ್ಲಿ ಸಿಕ್ಕಿಕೊಂಡಿರುವಂಥ ಮಣಿಂ ಉದ್ದರೇತ್. ಪ್ರಯತ್ನಪಟ್ಟು ಮಣಿಯನ್ನು ಕೂಡ ತೆಗೆಯಬಹುದಂತ. ಅಂದರೆ ಅದರಲ್ಲಿ ಹಲ್ಲಿನಲ್ಲಿ ಸಿಕ್ಕಿ ಬಿದ್ದಿರುವಂಥ ಒಂದು ಮಣಿಯನ್ನು ಕೂಡ ನಾವು ತೆಗೆಯಬಹುದು. ಅಂದರೆ ಪ್ರಯತ್ನಪಟ್ಟು ಮೊಸಳೆ ಎಷ್ಟು ಭಯಂಕರವಾಗಿದ್ದರೂ ಕೂಡ ಪ್ರಯತ್ನಪಟ್ಟರೆ ಆ ಮೊಸಳೆಯ ಬಾಯಿಯಲ್ಲಿನ ಮಣಿಯನ್ನು ಕೂಡ ನಾವು ತೆಗೆಯಬಹುದು. ಸಮುದ್ರಮಪಿ ಸಂತರೇತ್ ಚಲದೂರ್ಮಿ ಮಾಲಾಕುಲಂ. ಚಲದೂರ್ಮಿ ಅಂದರೆ ಪ್ರಯತ್ನಪಟ್ಟು
ದೊಡ್ಡ ಅಲೆಗಳಿಂದ ಕೂಡಿರುವಂಥ ಚಂಚಲವಾಗಿರುವಂಥ ಸಮುದ್ರವನ್ನು ಕೂಡ ಪ್ರಯತ್ನ ಪಟ್ಟರೆ ಸಮುದ್ರವನ್ನು ಕೂಡ ದಾಟಿ ಬರಬಹುದು ಮನುಷ್ಯನು. ಭುಜಂಗಮಪಿ ಕೋಪಿತಂ, ಭುಜಂಗ ಅಂದರೆ ಒಂದು ಕೋಪಿತಂ, ಭುಜಂಗ ಅಂದರೆ ಹಾವು, ಕೋಪಿತಂ ಸಾಮಾನ್ಯವಾಗಿರುವಂಥ ಹಾವು ಅಲ್ಲ, ಕೋಪದಿಂದ ರೋಷಾವೇಶವುಳ್ಳ ಒಂದು ಸರ್ಪವನ್ನು ಕೂಡ ಮನುಷ್ಯನು ಪ್ರಯತ್ನ ಪಟ್ಟರೆ ಹೂಮಾಲೆಯಂತೆ ಕೊರಳಲ್ಲಿ ಧಾರಣೆ ಮಾಡಬಹುದು, ಧರಿಸಬಹುದು. ಭುಜಂಗಮಪಿ ಕೋಪಿತಂ ಶಿರಸಿ ಪುಷ್ಪವದ್ಧಾರಯೇತ್. ಹೂಮಾಲೆಯಂತೆ ನಾವು ಅದನ್ನು ಧಾರಣೆ ಮಾಡಬಹುದು. ಎಂಥ ಹಾವನ್ನು? ಕೋಪಿತಂ, ಕೋಪದಿಂದ ರೋಷಾವೇಶವುಳ್ಳ ಹಾವನ್ನು ಕೂಡ ಪ್ರಯತ್ನ ಪಟ್ಟು ನಾವು ಹೂಮಾಲೆಯಂತೆ ಧಾರಣೆ ಮಾಡಬಹುದು. ನತು ಪ್ರತಿನಿವಿಷ್ಟ ಅಂದರೆ ಪ್ರತಿನಿವಿಷ್ಟ ಮೂರ್ಖ, ಮೂರ್ಖ ಮನಸ್ಸನ್ನು, ನತು ಅಂದರೆ ಆದರೆ ದುರಾಗ್ರಹದಿಂದ ತಾಳಿರುವಂಥ ದುರಾಗ್ರಹ ಕೆಟ್ಟದಾಗಿರುವಂಥ ಮನಸ್ಸನ್ನು ಹೊಂದಿರುವಂಥ ಹಠಮಾರಿಯಾಗಿರುವಂಥ ಮೂರ್ಖನನ್ನು, ಆ ಮೂರ್ಖ ಜನರ ಮನಸ್ಸನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮೊಟ್ಟ ಮೊದಲಿಗೆ ಬರುವಂಥ ಭರ್ತೃಹರಿಯ ನೀತಿ ಶತಕದಲ್ಲಿ ಬರುವಂಥ ಮೂರ್ಖ ಪದ್ಧತಿಯಲ್ಲಿನ ಈ ಒಂದು ಶ್ಲೋಕ ಅರ್ಥ, ಇಲ್ಲಿ ಮೂರ್ಖರು ಯಾವ ರೀತಿಯಾಗಿರ್ತಾರೆ ಅಂತೇಳಿ, ಅವರ ಮನಸ್ಸು ಯಾವ ರೀತಿಯಾಗಿರ್ತದೆ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸಲಾಗಿದೆ. ಒಂದು ಮೊಸಳೆಯ ಬಾಯಿಯಲ್ಲಿ ಹಲ್ಲಿನ ಮಧ್ಯದಲ್ಲಿ ಸಿಕ್ಕಿಕೊಂಡಿರುವಂಥ ಮಣಿಯನ್ನು ಕೂಡ, ರತ್ನವನ್ನು ಕೂಡ ಎಳೆದು ತರಬಹುದು ಪ್ರಯತ್ನ ಪಟ್ಟರೆ. ಅತ್ಯಂತ ಚಂಚಲವಾಗಿರುವಂಥ ಅಲೆಗಳಿಂದ ಕೂಡಿರುವಂಥ ಒಂದು ಸಮುದ್ರವನ್ನು ಪ್ರಯತ್ನ ಪಟ್ಟರೆ ಮನುಷ್ಯ ದಾಟಬಹುದು. ಕೋಪ ರೋಷಾವೇಶವುಳ್ಳ ಸರ್ಪವನ್ನು ಕೂಡ ಮನುಷ್ಯನು ಪ್ರಯತ್ನ ಪಟ್ಟರೆ ಹೂಮಾಲೆಯಂತೆ ಧಾರಣೆ ಮಾಡಬಹುದು. ಆದರೆ ಮೂರ್ಖರ ಹಠಮಾರಿ ಮನಸ್ಸನ್ನು ಹೊಂದಿರುವಂಥ ಮೂರ್ಖ ಜನರ ಮನಸ್ಸನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ. ಮನುಷ್ಯ ಏನು ಬೇಕಾದರೂ ಮಾಡಬಹುದು, ಆದರೆ ಮೂರ್ಖತನವನ್ನು ಹೊಂದಿರುವಂಥ ಮನುಷ್ಯರಿಗೆ ಯಾವ ರೀತಿಯಾಗಿ ನಾವು ಸಮಾಧಾನ ಹೇಳಿದ್ರೂ ಕೂಡ ಅವರು ಹಠದಿಂದ ಮತ್ತು ದುರಾಗ್ರಹದಿಂದ ಯಾರು ಹೇಳಿದ್ದು ಕೂಡ ಕೇಳೋದಿಲ್ಲ ಅಂತೇಳಿ ಈ ಒಂದು ಶ್ಲೋಕದಲ್ಲಿ